ಪಪ್ಪಿ ಅನ್ನುವಂತಹ ಸಿನಿಮಾ ಇದೀಗ 50 ದಿನವನ್ನು ಪೂರೈಸಿದೆ. ಇವತ್ತು ಪಪ್ಪಿ ಸಿನಿಮಾದ ಇಬ್ಬರು ಹೀರೋಗಳು ನನ್ನ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತನಾಡೋಣ. ಹಾಯ್, ಹಾಯ್ ಅಕ್ಕ, ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಅಕ್ಕ. ನೀವು? ಸೂಪರ್. ಇವಾಗ 50ನೇ ದಿನ ಪೂರೈಸಿದೆ ಸಿನಿಮಾ. ಏನು ಅನಿಸ್ತಾ ಇದೆ? ಎಷ್ಟು ಖುಷಿ ಅನಿಸ್ತಾ ಇದೆ? ನಮಗೆ ತುಂಬ ಖುಷಿ ಅನಿಸ್ತಾ ಇದೆ. ನಿಮಗೆ ಹೆಂಗೆ ಅನಿಸ್ತಾ ಇದೆ? ನನಗೂ ಸೂಪರ್ ಖುಷಿ ಅನಿಸ್ತಾ ಇದೆ. ನಿಂಗೆ ಏನು ಅನಿಸ್ತಾ ಇದೆ? ನಮಗೂ ತುಂಬ ಖುಷಿ ಆಯ್ತು ರೀ. ನೀವು ನೋಡ್ರಿ ನಮ್ಮ ಪಿಕ್ಚರ್. ಓಕೆ, ಇವಾಗ ಈ ಥರ ಒಂದು ಶೀಲ್ಡ್ ಹಿಡ್ಕೊಂಡಿದ್ದೀರಾ ಕೈಲಿ. ಸೊ ಏನಂತಾರೆ ಜನ? ಈಗ ಒಂದು ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ, ಸಿನಿಮಾವನ್ನು ನೋಡಿ ತುಂಬ ಇಷ್ಟಪಡ್ತಿದ್ದಾರೆ. ಸೊ ನಿಮಗೆ ಏನು ಅನಿಸಿತ್ತು ಥಿಯೇಟರಲ್ಲಿ ಹೋಗಿ ಸಿನಿಮಾ ನೋಡಿದಾಗ? ನಮಗೆ ನಾವು ಫಸ್ಟ್ ಸಿನಿಮಾ ಮಾಡಿದ್ದಿದ್ದಾರೆ, ಫಸ್ಟ್ ಥಿಯೇಟ್ರಿಗೆ ಹೋಗಿದ್ದು ಇದ ಫಸ್ಟ್. ನಮ್ಗೆ ತುಂಬ ಖುಷಿ ಆಯ್ತು ರೀ. ಹೋದಾಗ ಯಾವ್ದಾರು ಡೈಲಾಗ್ ಬಂದರೆ ಸೆಲ್ಫಿ ಹೊಡೆಯೋದು, ಕೂಗೋದು ಎಲ್ಲ ಮಾಡ್ತಿದ್ರು, ಕೆಕ್ಕೆ ಹೊಡಿತಿದ್ರು. ಆಮೇಲೆ ಏನಾರು ಸುಮ್ಮನೆ ಹೋಗಿ ನಿಂತ್ಬಿಟ್ರೆ ಹೆಗ್ಲ ಮೇಲೆ ಹಾಕೊಳೋದಂತೆ ಎಲ್ಲ ತೋರಿಸಿ ಹಿಂಗೆ ಎತ್ತುತ್ತಿದ್ರು. ನಮ್ಮನ್ನೆಲ್ಲ ಫೋಟೋ ಎಲ್ಲ ತಗೋತಿದ್ರು. ತುಂಬ ಅಂದರೆ ತುಂಬ ಖುಷಿಯಾಗಿತ್ತು. ಸೂಪರ್. ಉತ್ತರ ಕನ್ನಡದಲ್ಲಿ ಹೇಗಿತ್ತು? ನಿಮ್ಮ ಊರಲ್ಲಿ ಹೇಗೆ, ಏನು ಹೇಳ್ತಾ ಇದ್ರು ಜನ ನೋಡಿ ಸಿನಿಮಾವನ್ನು ನೋಡಿ? ಎಲ್ಲರೂ ನೀವು ಬರೀ ಹುಚ್ಚಕ ಹೇಳಕ್ಕ ಜಾಸ್ತಿ ಕಿರ್ಬಿಡಪ್ಪ ಅದ್ರಾಗ, ಮತ್ತು ಶೂಟಿಂಗ್ ಏನು ಮಾಡೇ ಅಲ್ಲ ನೀವು ಅಂತಾರೆ. ನಮಗೂ ಅದನ್ನೇ ಕೇಳ್ತಿದ್ರಿ. ಆಮೇಲೆ ಒಂದ್ಸತಿ ನಮ್ಮ ಸರ್ರು ಕೇಳಿದಾಗ, ನಮ್ಮ ಸರ್ರು ಒಂದ್ಸತಿ ಹೋದಾಗ, ನೀವೇನೋ ಈ ಥರ ಸಿನಿಮಾ ಮಾಡ್ತೀರಂತ ನಂಗೆ ಗೊತ್ತಿದ್ರೆ ನಾನೇ ರಜಾ ಕಳಿಸ್ತಿದ್ನಲ್ಲ ನಿಮಗೆ, ನಾನೇ ಶಾಕ್ ಆಗ್ಬಿಟ್ಟಿದ್ದೀನಿ. ಈ ಥರ ಮಾಡ್ತೀನಂದರೆ ಮಾಡಿರಿ, ಇನ್ನು ಮುಂದೆ ಎಲ್ಲ ಸಿನಿಮಾ ಮಾಡಿರಿ, ನಮ್ಮ ಸ್ಕೂಲಲ್ಲಿ ನೀನು ಮಾಡಿದೆ ಅಂತ ನಮಗೂ ಸರ್ ಹೆಮ್ಮೆ ಆಗುತ್ತೆ ಅಂತ. ಸೂಪರ್ ಸೂಪರ್ ಸೂಪರ್. ಈಗ ರಮ್ಯಾ ಮೇಡಮ್ ನೋಡಿದ್ರಲ್ಲ, ಅವರು ನಿಮಗೆ ಸೈಕಲನ್ನು ಕೂಡ ಕೊಡಿಸಿದ್ರು. ಹೇಗೆ ಅನಿಸ್ತಿತ್ತು ಅವರು ಆ ಥರ ಸೈಕಲ್ ಕೊಡಿಸಿದಾಗ? ಆ ಒಂದು ಕ್ಷಣ ಹೇಗಿತ್ತು? ಅದ್ರ ಬಗ್ಗೆ ಏನು ಹೇಳ್ತಾರೆ? ಎಷ್ಟು ಖುಷಿ ಆಯಿತು? ನಮಗೆ ತುಂಬ ಖುಷಿ ಐತ್ರಿ. ಅವರು ನಮ್ಮ ಸಿನಿಮಾ ಬಂದು ನೋಡಿದಾರೆ. ನಮಗೂ ತುಂಬ ಖುಷಿ ಆಯ್ತು ರೀ. ಅದು ಎಷ್ಟೊಂದು ರೇಟ್ ಇರೋ ಸೈಕಲ್ಲು. ರಮ್ಯಾ ಮೇಡಮ್ಗೂ ಟ್ಯಾಂಕ್ಸ್ ರೀ, ಶಿವರಾಜ್ ಕುಮಾರ್ ಸರ್ಗೂ ಟ್ಯಾಂಕ್ಸು, ಧ್ರುವ ಸರ್ಜಾ ಸರ್ಗೂ ಟ್ಯಾಂಕ್ಸು, ಯುವರಾಜ್ ಕುಮಾರ್ ಸರ್ಗೂ ಟ್ಯಾಂಕ್ಸ್. ಅವರೆಲ್ಲ ನಮ್ಮ ಪಿಕ್ಚರ್ ನೋಡ್ತಂದಾರ. ಶಿವರಾಜ್ ಕುಮಾರ್ ಸರ್ರು, ಧ್ರುವ ಸರ್ಜಾ ಸರ್ರು, ರಮ್ಯಾ ಮೇಡಮ್ ಎಲ್ಲ ನಮ್ಮ ಪಿಕ್ಚರ್ ನೋಡ್ಯಾರ. ಅವ್ರಿಗೆಲ್ಲರಿಗೂ ಟ್ಯಾಂಕ್ಸ್ ರೀ. ಸೂಪರ್. ಎಷ್ಟನೇ ಕ್ಲಾಸ್ ಓದ್ತಾ ಇದೆಯಾ? ನಾವು 5ನೇ ಕ್ಲಾಸ್. 5ನೇ ಕ್ಲಾಸ್. ಓಕೆ, ಸೂಪರ್. ಇನ್ನು ಪಪ್ಪಿ 2 ಅಂದರೆ ನೆಕ್ಸ್ಟ್ ಕೂಡ ಬರುತ್ತೆ ಅಂತ ಹೇಳ್ತಾರೆ. ಏನಂತೀರಾ ಅದ್ರ ಬಗ್ಗೆ? ನೀವೇ ಬರ್ತಿರೋದ್ರಲ್ಲಿ ಚಾನ್ಸ್ ಕೊಟ್ಟರೆ? ನಮಗೆ ಚಾನ್ಸ್ ಐತ್ರಿ ಅದು. ಹ್ಞೂ ರೀ. ಅಂದ್ರೆ ಡೈರೆಕ್ಟ್ರ್ ನಮ್ಮನ್ನು ಕರ್ಕೊಂಡ್ತಾರೆ. ನಮಗೆ ನೆಕ್ಸ್ಟ್ ಚಾನ್ಸ್ ಎಲ್ಲ ಸಿಕ್ಕರೆ ನಿಮ್ಮ ಚಾನಲ್ಲಿ ಎಲ್ಲ ಚಾನಲೆಲ್ಲ ಹಾಕೋಬೇಕು. ನೀವೆಲ್ಲ ಸಪೋರ್ಟ್ ಮಾಡ್ಬೇಕು ನಮಗೆ. ಸೂಪರ್. ಕೊನೆಯದಾಗಿ ಏನು ಹೇಳ್ತೀರಾ? ಈ ಸಿನಿಮಾವನ್ನು ನೆಕ್ಸ್ಟ್ ಕೂಡ ನೋಡಬೇಕು ಅನ್ನೋರಿಗೆ ಏನು ಹೇಳ್ತೀರಾ? ದಯವಿಟ್ಟು ನಿಮ್ಮ ಫ್ರೆಂಡ್ನೆಲ್ಲರನ್ನ ಕರ್ಕೊಂಬಂದು ನೋಡ್ರಿ. ನಮ್ಮ ಪಪ್ಪಿ ಸಿನಿಮಾ 50 ದಿನ ಓಡೈತ್ರಿ. ಇನ್ನೂ 50 ದಿನ ಓಡ್ಬಿಟ್ರೆ 100 ದಿನ ಆಕೈತ್ರಿಪ್ಪ. ಎಲ್ಲರೂ ನೀವು ಬಂದು ನೋಡಿ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿರಿ ಅಂತಂದು ಕೇಳ್ಕೊತಿದ್ದೀನಿ. ನಾವು ಹೇಳ್ತಿದ್ದೀವಿ, 50 ದಿನ ಓಡೈತೆ ನಮ್ಮ ಫಿಲಮ್ಮು. ನೀವು ಇನ್ನೂ 100 ದಿನ ಓಡಂಗೆ ನೋಡ್ರಿ. ಎಲ್ಲ ನಮ್ಮ ಫಿಲಮ್ ಬಂದು ಯಾರ್ಯಾರು ನೋಡಿಲ್ಲ ನೋಡ್ರಿ. ಹಂಗೆ ಪಪ್ಪಿ 2 ಬಂದಾಗ ನೀವು ನೋಡ್ರಿ, ಅದನ್ನು 100 ದಿನ ಹಂಗೆ ಮಾಡಿರಿ. ಇಷ್ಟೆಲ್ಲ ಮಾತಾಡಿದ್ಮೇಲೆ ಒಂದು ಡೈಲಾಗ್ ಹೇಳಲೇಬೇಕು. ಹೇಳ್ತೀರಾ? RCB ರಿಲೇಟೆಡ್ ಹೇಳ್ತೀರಾ? ಓಕೆ. RCB ಫ್ಯಾನ್ಸ್ ಮಾಡಲ್ಲ ತಪ್ಪು, ಈ ಸಲ RCBಗೆ ಕಪ್ಪು. ಉತ್ತರ ಕರ್ನಾಟಕದ ಹುಡುಗರು ಮಾಡ್ಯಾರ ಪಪ್ಪಿ. ಈ ಸಿನಿಮಾ ನೋಡಿ ನೀವು ಥಿಯೇಟ್ರಲ್ಲಿ ನೋಡಿ ಒಪ್ಪಿ. ಒಂದು ಟಿಕೆಟು ಅದೇ ನಮಗೆ ರ್ಯಾಕೆಟು. ನಾವು ಪಪ್ಪಿ ಹುಡುಗರೇ ಅದೇ ಜಾಕ್ಪಾಟ್. ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಪಪ್ಪಿ ಸಿನಿಮಾದ ಇಬ್ಬರು ಹೀರೋಗಳು ನಮ್ಮ ಜೊತೆ ಮಾತನಾಡಿದರು. ಹಾಗೆಯೇ ಇವತ್ತು 50 ದಿನವನ್ನು ಕಂಪ್ಲೀಟ್ ಮಾಡಿದೆ. ಈ ಸಿನಿಮಾ ಇನ್ನಷ್ಟು ಓಡಲಿ ಅನ್ನುವಂಥದ್ದು ನಮ್ಮ ಆಶಯ. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ಶ್ರುತಿ ನೀರಯ್ಯ, ಕರ್ನಾಟಕ ನ್ಯೂಸ್ ಬಿಟ್, ಬೆಂಗಳೂರು.